18 ವರ್ಷದ ತಪಸ್ಸು ಕೊನೆಗೂ ಫಲ ಸಿಕ್ಕಿದೆ. RCB ಕಪ್ ನಮ್ದಾಗಿದೆ. ಸದ್ಯ RCBಯ ಇಡೀ ತಂಡ ಈಗ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಕ್ರೌಡ್ ಅನ್ನ ಗಮನಿಸ್ತಾ ಇರಬಹುದು. ಯಾವ ಮಟ್ಟಿಗೆ RCB ಕ್ರೇಜ್ ಇದೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ವಿಧಾನಸೌಧದಲ್ಲಿ ಸನ್ಮಾನವನ್ನ ಮಾಡಿ ಅದಾದ ಬಳಿಕ ಇಲ್ಲಿ ಒಂದು ಸೆಲೆಬ್ರೇಷನ್ ಅನ್ನ ಕೂಡ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಗಳು ಕೂಡ ಏರ್ಪಟ್ಟಿರುವಂತದ್ದು. ಸದ್ಯ ಫ್ಯಾನ್ಸ್ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಆಗಮಿಸಿದ್ದಾರೆ. RCB ಜರ್ಸಿ ಹಾಕಿ ಕೊಹ್ಲಿಗೆ ಜೈ ಅಂತಿದ್ದಾರೆ. ಸದ್ಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇರಬಹುದು. ಟಿಕೆಟ್ ನ ಖರೀದಿ ಮಾಡೋದಕ್ಕೆ ಯಾವ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಿನ್ನೆ ಯಾವಾಗಿಂದ ಕೊಹ್ಲಿ ಕಪ್ ಗೆದ್ರೋ ಅವಾಗ್ಲಿಂದ ಕೂಡ RCB ನಮ್ಗೆ ಕಪ್ ಗೆದ್ದಿದೆ ಅನ್ನುವಂತಹ ಜೋಶನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೈಕಾರ ಹಾಕ್ತಾ ಇದ್ದಾರೆ. ಏನ್ ಹೇಳ್ತೀರಾ, ಈ ಬಾರಿ ಕಪ್ ನಮ್ದಾಗಿದೆ? ನಮ್ಗೆ ತುಂಬಾ ಖುಷಿ ಆಗ್ತದೆ. 18 ವರ್ಷದಿಂದ ಕಾಯ್ದಿದ್ದು ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಮಕ್ಕಳಿಗೆಲ್ಲ ಲಾಲಿಪಾಪ್. ಜೈ RCB, ಜೈ RCB. CSK को ಲಾಲಿಪಾಪ್ दो. ನೋಡ್ತಾ ಇರಬಹುದು ಜೋಶ್ ಯಾವ ಮಟ್ಟಿಗೆ ಇದೆ ಅಂತ. RCB ಅನ್ನುವಂತಹ ಜೈಕಾರವನ್ನ ಹಾಕ್ತಾ ಇರುವಂತದ್ದು. ಸದ್ಯ ಇನ್ನೂ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಭರ್ಜರಿಯಾಗಿ ಸೆಲೆಬ್ರೇಷನ್ ರೆಡಿ ಆಗಿದೆ. ಏನ್ ಹೇಳ್ತೀರಾ? ಹೇಳೋದೊಂದೇ, ಈ ಸಾರಿ ಕಪ್ ನಮ್ದೇ. ಈ ಸಲನೂ ಕಪ್ ನಮ್ದು, ಮುಂದಿನ ಸಲನೂ ಕಪ್ ನಮ್ದೇ. 5 ಸಲ ಅಲ್ಲ 50 ಸಲ ಗೆದ್ರು ಈ ತರ ಕಪ್ RCB ಇದೆಲ್ಲ. CSK ರಪ್ಪಂದು. ಜೈ RCB, ಜೈ RCB, ಜೈ RCB. ಅಂಕಲ್ಗೆಲ್ಲ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಜೋರಾಗಿದೆ. RCB ಹೊರಗಡೆ ಕ್ರೌಡ್ ಕೂಡ ಭರ್ಜರಿ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ RCBಯ ಇಡೀ ಟೀಮ್ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುತ್ತೆ. ಅದಾದ ಬಳಿಕ ಒಂದಷ್ಟು ಸೆಲೆಬ್ರೇಷನ್ ಕೂಡ ಇರೋದ್ರಿಂದ ಈಗಾಗಲೇ ಎಲ್ಲರೂ ಕೂಡ ಜೋಶ್ ಅಲ್ಲಿ ರೆಡಿ ಆಗಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ, ಈ ಬಾರಿ ಕಪ್ ನಮ್ದಾಗಿದೆ, ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.